ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂಥ 2030 ಬಿಡಿ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ 30 ಫೀಟ್ ರಸ್ತೆ ಸಿಗುತ್ತೆ. ಹಾಗೆ ಈ ಕಡೆ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲಿಂದ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು, ಒಂದು 200-250 ಮೀಟರ್ಸ್ ಒಳಗಡೆ ನಿಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಗೇಟ್ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಫುಲ್ MS ಗೇಟ್ ಆಗಿರುತ್ತೆ. ಇದು ಬಂದು ಕಾರ್ ಓಡಾಡೋಕ್ಕಾಗಿರುತ್ತೆ. ಹಾಗೆ ಮನೆ ಮುಂದೆ ಕೂಡ ನೀವು ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಅಂದರೆ ಕಾರ್ನರಿಂದ ಇದು ನಿಮಗೆ 3ನೇ ಮನೆ ಆಗಿರುತ್ತೆ ನಿಮಗೆ. ಮನೆ ಸುತ್ತಮುತ್ತ ಕೂಡ ಅಷ್ಟೇ ಫುಲ್ಲು ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಈ ಕಡೆ ಬಂದು ನಮಗೆ ವಾಕಬಲ್ ನಡ್ಕೊಂಡು ಓಡಾಡೋಕ್ಕೆ ಗೇಟ್ ಕೊಟ್ಟಿದ್ದಾರೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಇದ್ರ ರೇಟ್ ಹೇಳ್ತೀನಿ ನಾನು. ಓಕೆ, ಮನೆ ಒಳಗಡೆ ಬರ್ತಾರಂಗೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಬೋರ್ ಬಂದಿದೆ, ಇಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ. ಹಾಗೆ ಇಲ್ಲಿ ಬಂದು ನಮಗೆ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಸಂಪಾಗಿರುತ್ತೆ. ಓಕೆ, ಮೀಟ್ರ್ ಕೂಡ ಬಂದಿದೆ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಂಡು ಆರಾಮಾಗಿ ನೀವು 2ರಿಂದ 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ ಫ್ರೀಯಾಗಿ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇನ್ನೊಂದು ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಬೇಕು ನೋಡಿ. ಇಲ್ಲಿ ಕಾರ್ ನಿಲ್ಲಿಸ್ಕೊಂಡ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ 2 ಕಾರ್ ನಿಲ್ಲಿಸ್ಕೊಂಡು ಇಲ್ಲಿ ಆರಾಮಾಗಿ ನೀವು 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಇನ್ನು ಏನೂ ಮಾಡಿಲ್ಲ, ಮಾಡಿಕೊಡ್ತಾರೆ ಬೇಕಂದರೆ. ಇಲ್ಲ ನಾವೇ ಮಾಡ್ಕೊತೀವಿ ಅಂದರೆ ನಾವು ಮಾಡ್ಕೋಬೋದು. ಹಾಗೆ ಸೇಫ್ಟಿ ವೈಸ್ ಇಲ್ಲಿ ನಮಗೆ MS ಗ್ರಿಲ್ ಮಾಡಿದ್ದಾರೆ. ಇದು ಬಂದು ಸೆಟ್ ಬ್ಯಾಕು MS ಗ್ರಿಲ್ ಮಾಡಿದ್ದಾರೆ. ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ ಲಪೋತ್ರ ಗ್ರಾನೈಟ್ ಆಗಿರುತ್ತೆ, ನಮಗೆ ಆ್ಯಂಟಿಸ್ಕಿಡು. ಹಾಗೆ ಮೆಟ್ಲು ಅಗಲ ಬಂದು ನಮಗೆ 3 ಅಡಿ ಕೊಟ್ಟಿದ್ದಾರೆ. ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು. ವಾಲೆಲ್ಲ ನಿಮಗೆ ಇದು ಕೂಡ ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ ನಿಮಗೆ. ಸೈಡ್ ವಾಲೆಲ್ಲ ಇಲ್ಲಿ ನೋಡಿ ಧಾರಾಳವಾಗಿದೆ. ನಿಮಗೆ 3-4 ಇಂಚಸ್ ಜಾಗ ಇದೆ. ಆರಾಮಾಗಿ ನೀವು ಸಾಮಾನುಗಳನ್ನ ಆರಾಮಾಗಿ ಎತ್ಕೋಕ್ಕೆ ಫ್ರೀಯಾಗಿ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಮನೆ ಮುಂದೆ ಕೂಡ ಅಷ್ಟೇ ನಿಮಗೆ ತುಂಬ ಫ್ರೀ ಆಗಿದೆ ಜಾಗ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಮನೆ ಮುಂದೆಗಡೆ. ಸುತ್ತಮುತ್ತ ನಮಗೆ ಈ ಥರ ಕಾಣಿಸುತ್ತೆ. ಓಕೆ, ನಾವು ಬಂದು ಜಾಗ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮನೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಡೋರು ಮೈನ್ ಡೋರ್ ಆಗಿರುತ್ತೆ ಇದು. ಇದು ಬಂದು ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಡೋರು ಕಿಟಕಿ 2 ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಹ್ಯಾಂಡ್ ಮೇಡ್ ಅಂತ ಹೇಳ್ಬೋದು, ಕೈಯಲ್ಲೇ ರೆಡಿ ಮಾಡಿರೋದು. ಮನೆ ಒಳಗಡೆ ಹೋಗೋಣ. ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಈಸ್ಟ್ ಡೋರ್ ಆಗಿರೋದ್ರಿಂದ ಮನೆ ಒಳಗಡೆ ಹೋಯ್ತಾರಂಗೆ ನಮಗೆ ಹಾಲ್ ಸಿಗುತ್ತೆ ದೊಡ್ಡದಾಗಿ. ಫ್ಲೋರಿಂಗ್ ಎಲ್ಲ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಐಫರ್ ಸೀಲಿಂಗು ಫುಲ್ ರಾಯಲ್ ಪೇಂಟ್ ಮಾಡಿದ್ದಾರೆ. ಮೇಲ್ಗಡೆ ಜೂಮರ್ ಕೂಡ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಯೂಸೆಲ್ಲ ಐಫರ್ ಸೀಲಿಂಗಲ್ಲಿ ನಿಮಗೆ ಬೇರೆ ಥರ ಡಿಸೈನ್ಸ್ ಲುಕ್ ಕೊಡ್ತಾರೆ. ಇವರು ಬೇರೆ ಥರ ಮಾಡಿದ್ದಾರೆ. ಮೇಲ್ಗಡೆ ನೋಡಿಸ್ಕೊಡ್ತೀನಿ ನಾನು. ಹಾಗೆ ಈ ಕಾರ್ನರಿಂದ ಒಂದು ಸತಿ ನೋಡಿಸ್ತೀನಿ. ಇಲ್ಲೂ ಕೂಡ ನೋಡ್ಬೋದು ವಿಂಡೋ ನಿಮಗೆ ಆಲ್ಮೋಸ್ಟ್ 9 ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಮೇಲವರೆಗೂ ನಿಮಗೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಈ ಮನೆ ಮಾತ್ರ. ಸಖ ದೊಡ್ಡದಾಗಿದೆ ವಿಂಡೋ ಕೂಡ ಇಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೊಡ್ಡದಾಗಿ TV ಯೂನಿಟ್ ಬಂದಿದೆ. ಹಾಗೆ ಇಂಟರ್ನೆಟ್ ಕಲೆಕ್ಷನ್, ಕೇಬಲ್ ಕಲೆಕ್ಷನ್ ಎಲ್ಲ ಆಗಿದೆ ಆಲ್ರೆಡಿ. ವೈರಿಂಗ್ ಎಲ್ಲ ಆಗಿದೆ. ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ವುಡ್ ವರ್ಕು. ಹಾಗೆ ಇಲ್ಲೂ ಅಷ್ಟೇ ಮೆಟ್ಲಲ್ಲಿ ಕೂಡ ವುಡ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಾರ್ನರಿಂದ ನೋಡ್ಬೋದು. ನಿಮಗೆ ಬೇಕಾದ್ರೆ ನೋಡಿ, ಇಲ್ಲಿಂದ ಇಲ್ಲಿ 2 ಸೋಪ್ ಹಾಕೋಬೋದು, ಇಲ್ಲಿಂದ ದೊಡ್ಡದಾಗಿ ಸೋಪ್ ಹಾಕೋಬೋದು. ಹಾಗೆ ಹೀಗೆ ಯು ಶೇಪಲ್ಲಿ ನೀವು
ಸೋಪ್ ಹಾಕೊಂಡು ಕೂತ್ಕೋಬೋದು ನೀವು ಧಾರಾಳವಾಗಿ. ಓಕೆ, ಇದು ಬಂದು ನಮಗೆ ಹಾಲಲ್ಲಿರೋ ಡೀಟೇಲ್ಸು. ಹಾಗೆ ಇಲ್ಲಿ ಬಂದು ನಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ. ಬೇಕಂದರೆ ಇಲ್ಲಿ ಸಣ್ಣದಾಗಿ ಅಕ್ವೇರಿಯಮು ಇಲ್ಲ ಪಾಟ್ ಗೇಟ್ ಮಾಡ್ಕೊಂತೇನೆ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಅಡುಗೆ ಮನೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮ್ಗೆ L ಶೇಪ್ ಕೊಟ್ಟಿದ್ದಾರೆ. ಇಲ್ಲಿ ದೇವ್ರ ಮನೆ ಕೂಡ ನೋಡ್ಬೋದು. ನಿಮಗೆ ತುಂಬ ಹೈಟಲ್ಲೇ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಧಾರಾಳವಾಗಿ ಒಬ್ರು ಕೂತ್ಕೊಳ್ಳೋಷ್ಟು ಕೂಡ ಜಾಗ ಇದೆ. ನಿಮಗೆ ಒಬ್ರು ಕೂತ್ಕೊಂಡು ಧಾರಾಳವಾಗಿ ಪೂಜೆ ಮಾಡ್ಬೋದು. ಇಲ್ಲೂ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಕೂಡ ನಿಮ್ಗೆ ಹೊಸ್ಲಾಗಲಿ ಡೋರ್ ಆಗಲಿ ಎರಡು ನಿಮಗೆ ಟೀಕ್ ವುಡಲ್ಲೇ ಆಗಿದೆ, ಟೀಕಲ್ಲೇ. ಹಾಗೆ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ. ಕಿಚನ್ನು ನೋಡ್ಬೋದು, ಫುಲ್ L ಶೇಪಲ್ಲಿ ಬಂದಿದೆ. ಫುಲ್ಲು ಅಕ್ರಾಲಿಕ್ ಸೀಟ್ ಯೂಸ್ ಮಾಡಿದ್ದಾರೆ, ಲೈಟ್ ಬ್ಲೂ ಕಲರಲ್ಲಿ. ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಜೊತೆಗೆ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ಗೆ ಜಾಗ ಕೂಡ ಬಂದಿದೆ. ಅಂದರೆ ಸ್ಟೋರೇಜ್ಗಂತೂ ತುಂಬ ಜಾಗ ಇದೆ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಜಾಗ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಿಂಕ್ ಬಂದಿದೆಯಾ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಬಂದಿದೆ. ಇವೆಲ್ಲ ನಿಮಗೆ ಸ್ಟೋರೇಜ್ಗಳು ಎಲ್ಲ ಸಾಫ್ಟ್ ಕ್ಲೋಸರ್ಸು. ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ಗಳಿದೆ. ಇದು ಕೂಡ ಅಷ್ಟೇ ನಿಮಗೆ ಗ್ರಾನೈಟೇ ಕೊಟ್ಟಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡೈನಿಂಗ್ ಟೇಬಲ್ಗೆ ಆರಾಮಾಗಿ ಜಾಗ ಇದೆ ನಿಮಗೆ. ನನಗೆ ಗೊತ್ತಿರೋಂಗೆ ಒಂದು 6 ಜನ ಕೂತ್ಕೊಳ್ಳೋಷ್ಟು ಫ್ರೀಯಾಗಿ ಜಾಗ ಇದೆ. ಈ ಕಾರ್ನರಿಂದ ನೋಡ್ತೀನಿ. ಓಕೆ, ಇದು ಬಂದು ನಮಗೆ ಅಡುಗೆ ಮನೆಯಲ್ಲಿರೋ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಇಲ್ಲೂ ಕೂಡ ಮೆಟ್ಲು ನೋಡ್ತಾ ಇದ್ದೀನಿ. ಇಲ್ಲೂ ಕೂಡ ಫ್ರೀ ಆಗಿದೆ, 3 ಅಡಿ ಜಾಗ ಕೊಟ್ಟಿದ್ದಾರೆ. ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ಹ್ಯಾಂಡಲು. ಇಲ್ಲೂ ನಿಮಗೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ಯೂಶ್ವಲಾಗಿ ಐಫರ್ ಸೀಲಿಂಗಲ್ಲಿ ನಾನು ನೋಡಿದ್ದೀನಿ, ಇಷ್ಟು ಫೇಸ್ ಬರಲ್ಲ ನಿಮ್ಗೆ, ಇಷ್ಟು ಜಾಗ ಸಿಕ್ಕಲ್ಲ ನಿಮಗೆ. ತುಂಬ ಸಣ್ಣದಾಗಿ ಮಾಡಿಬಿಟ್ಟಿರ್ತಾರೆ ಜಾಗ. ಇವ್ರು ನೋಡಿ ಎಷ್ಟು ಜಾಗ ಕೊಟ್ಟಿದ್ದಾರೆ. ಲಿವಿಂಗ್ ರೂಮ್ ಥರ ಬೇಕಾದ್ರೂ ಮಾಡ್ಕೋಬೋದು. ಅಲ್ಲಿ ನೋಡಿ, ಸೋಫಾ ಹಾಕೊಂಡು ಕೂತ್ಕೋಬೋದು. ಇಲ್ಲಿ ವರ್ಕಿಂಗ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಸ್ಟಡಿ ಟೇಬಲ್ ಬೇಕಾದ್ರೂ ಮಾಡ್ಬೋದು. ತುಂಬ ದೊಡ್ಡದಾಗಿದೆ ಜಾಗ. ಹಾಗೆ ಇಲ್ಲಿ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿಂದ ನೋಡ್ತಾ ಇದ್ದೀನಿ ನೋಡಿ, ತುಂಬ ಫ್ರೀ ಆಗಿದೆ ಜಾಗ ಮಾತ್ರ ಇಲ್ಲಿ. ನಾನು ಅದೇ ಹೇಳಿದೆ, ಬೇಜಾನ ಮಾಡಿದ್ದೀನಿ ಐಫರ್ ಸೀಲಿಂಗು. ಅಂದರೆ ಇಷ್ಟು ಫ್ರೀ ಆಗಿರೋ ಜಾಗ ಸಿಕ್ಕಿರಲಿಲ್ಲ, ನಾನು ನೋಡಿಲ್ಲ. ಓಕೆ, ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀನಿ. ಹಾಗೆ ಈ ಕಡೆ ಒಂದು ಬಾಲ್ಕನಿ ಕೂಡ ಬಂದಿದೆ. ಅಲ್ಲ, ಬೇರೆ ಕಡೆ ಎಲ್ಲ ಬಾಲ್ಕನಿ ತುಂಬ ಚಿಕ್ಕದಾಗಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಫ್ರೀ ಆಗಿದೆ ನಿಮಗೆ, ತುಂಬ ಫ್ರೀ ಆಗಿದೆ. ಆರಾಮಾಗಿ ಸಂಜೆ ಹೊತ್ತು ಒಂದು ಇಬ್ಬರು ಕೂತ್ಕೋಬೋದು, ಅಷ್ಟು ಫ್ರೀ ಆಗಿದೆ ಜಾಗ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಅನಿಸುತ್ತೆ. ಇದು ಬಂದು ಇಲ್ಲಿ. ಹಾಗೆ ನಮಗೆ ಇಲ್ಲೊಂದು ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇನ್ನೂ ಫಿಟ್ ಮಾಡಿಲ್ಲ, ಇನ್ನೂ ವಿಂಡೋವರೆಗೂ ಹೋಗುತ್ತೆ ನಿಮಗೆ.
ಹಾಗೆ ಇದು ಕೂಡ ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ. ಹಾಗೆ ಅಲ್ಲಿ ಕೂಡ ನೋಡ್ಬೋದು ನಿಮಗೆ ವಾರ್ಡ್ರೋಬ್ ಬಂದಿದೆ ಫುಲ್ಲು ಓವರ್ ಹೆಡ್ ಕಬೋರ್ಡು. ಹಾಗೆ ಅಲ್ಲಿ ಸೌತ್ ಸೈಡ್ ಬಂದಿರೋದ್ರಿಂದ ನಿಮಗೆ ವಿಂಡೋ ಕೂಡ ಬಂದಿದೆ. ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ರೂಮ್. ಫುಲ್ ವಾರ್ಡ್ರೋಬ್ ಬರುತ್ತೆ ನಮಗೆ ಫುಲ್. ಇದು ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಈ ಕಡೆ ಬಂದರೆ ನಮಗೆ ಇಲ್ಲಿ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಮೇಲ್ಗಡೆ POP ಫಾಲ್ ಸೀಲಿಂಗ್. ಕಲರ್ ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಅದು ಕೂಡ ಮಾಡಿಕೊಡ್ತಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಡ್ರೆಸ್ಸಿಂಗ್ ಟೇಬಲು ಹಾಗೆ ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ರೆಸ್ಟ್ ರೂಮು, ಇದು ಕೂಡ ನೋಡ್ಬೋದು ತುಂಬ ದೊಡ್ಡದಾಗಿ ಇದೆ ಫ್ರೀಯಾಗಿ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈ ಮನೆಗೆ ಟೋಟಲ್ 3 ರೂಮ್ ಬರುತ್ತೆ. 2 ಮಾಸ್ಟರ್ ಬೆಡ್ರೂಮು, 1 ಚಿಲ್ಡ್ರನ್ ಬೆಡ್ರೂಮು. 2 ಮಾಸ್ಟರ್ ಬೆಡ್ರೂಮಲ್ಲಿ ಕಾಟ್ ಇರುತ್ತೆ, ಒಂದರಲ್ಲಿಲ್ಲ. ನೋಡಿ ಮೆಟ್ಲು, ಆ ಬಂದಿ ಜಾಗ ನೋಡಿ. ಜಾಗನ ಹೆಂಗೆ ಯೂಸ್ ಮಾಡ್ಕೊಂಡವ್ರೆ ಅಂತ ತುಂಬ ಖುಷಿ ಆಗುತ್ತೆ ನಿಮಗೆ. ಯೂಸ್ವಲಾಗಿ ನಮಗೆ ಇಷ್ಟು ಫ್ರೀ ಸಿಕ್ಕಲ್ಲ. ನಾನು ಹೇಳ್ದಂಗೆ 20-30 ಇಷ್ಟು ಫ್ರೀ ಸಿಕ್ಕಲ್ಲ. ಆ ಥರ ಇಕ್ಕಟ್ಟು ಹಿಡ್ದಂಗೆ ಇರುತ್ತೆ ನೋಡಿ. ಇಲ್ಲಿ ನಿಮ್ಗೆ ಆ ಥರ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು 3ನೇ ಫ್ಲೋರ್ ಬರ್ತಾ ಇದ್ದೀವಿ. ಹಾಗೆ ಇಲ್ಲಿ 3ನೇ ಫ್ಲೋರಲ್ಲಿ ಕೂಡ ಅಷ್ಟೇ ನಿಮಗೆ ಮಾಸ್ಟರ್ ಬೆಡ್ರೂಮು ತುಂಬ ದೊಡ್ಡದಾಗಿ ಬಂದಿದೆ. ಇದು ಕೂಡ ನಿಮಗೆ 2nd ಫ್ಲೋರ್ ಬೆಡ್ರೂಮ್ ಆಗಿರುತ್ತೆ ನೋಡಿ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ತುಂಬ ದೊಡ್ಡದಾಗಿದೆ ನೋಡಿ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡು. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮಗೆ ದೊಡ್ಡದಾಗಿ ಸ್ಟಡಿ ಟೇಬಲ್ಲು ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ದೊಡ್ಡದಾಗಿ ಕೊಟ್ಟವ್ರೆ. ಈ ಕಾರ್ನರಿಂದ ನೋಡ್ತೀನಿ. ಇಲ್ಲಿ ಬಂದರೆ TV ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. 2 ರೂಮು ತುಂಬ ಚೆನ್ನಾಗಿದ್ದಾವೆ. ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು ಓಕೆ, ಅದಕ್ಕಿಂತ ದೊಡ್ಡದು ಇದು. ಇದು ಬಂದು ರೆಸ್ಟ್ ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಸ್ಕ್ರೀನ್ ಲೈಟ್ ಕಟ್ಟಿದ್ದಾರೆ. ರೆಸ್ಟ್ ರೂಮ್ ಬೆಳಕು ಅಲ್ಲಿ ಅಂತ ತುಂಬ ದೊಡ್ಡದಾಗಿದೆ. ಇಲ್ಲಿ ಕಾರ್ನರಿಂದ ನೋಡಿಸ್ತೀನಿ ನಿಮಗೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಮನೆ. ಇದು ಬಂದು 2ನೇ ರೂಮ್ ಆಗಿರುತ್ತೆ, ಮಾಸ್ಟರ್ ಬೆಡ್ರೂಮು. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಬಂದು ಅವಳು ಹೇಳ್ದಂಗೆ ವಿತೌಟ್ ಕಾಟ್ ಆಗಿರುತ್ತೆ. ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಇಲ್ಲಿ ಬಂದು ನಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ರೆಸ್ಟ್ ರೂಮ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ಬಾಲ್ಕನಿ ಬಂದಿದೆ. ಅಂದರೆ 2ಕ್ಕೂ ಬಾಲ್ಕನಿ ಇದೆ ನಿಮಗೆ. 1st ಫ್ಲೋರ್ಗೂ 2nd ಫ್ಲೋರ್ಗೂ 3ನೇ ಫ್ಲೋರ್ಗೂ ಬಾಲ್ಕನಿ ಬಂದಿದೆ. ಸೇಫ್ಟಿ ವೈಸ್ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಇದು 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಓಕೆ, ಮಾಡಿ ಬೀಳುತ್ತಿದೆ ಟಾಪ್ ಫ್ಲೋರ್. ಇಲ್ಲೂ ಕೂಡ ನೋಡ್ಬೋದು ನಮಗೆ ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಟಾಪ್ ಫ್ಲೋರ್ ಬಂದಿದೆ. ಮೇಲ್ಗಡೆ ಬಂದು ನಮಗೆ ಮನೆ ಸುತ್ತಮುತ್ತ ಈ ಥರ ಅಕ್ಕಪಕ್ಕ ಎಲ್ಲ ಮನೆಗಳು ಆಗೋಗಿದೆ, ಇಲ್ಲಿ ಮನೆಗಳಿಲ್ಲ. ಓಕೆ, ಕೈಯಲ್ಲಿ ಬಟ್ಟೆ ಹೋಯ್ತೆ ನಾನು ಇಲ್ಲಿ ಒಕ್ಕೋಬೋದು. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಬಂದು ನಮಗೆ 1000 ಲೀಟರ್ಸ್ ಇಂಟಾಗಿ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಮೇಲ್ಗಡೆ ಸೋಲಾರ್ ಮಡಿಕೋಬೋದು, ಆರಾಮಾಗಿ ಫ್ರೀಯಾಗಿ ಎಷ್ಟು ಬೇಕಾದ್ರೂ ಸೋಲಾರ್ ಮಡಿಕೋಬೋದು. ಹಾಗೆ ಇಲ್ಲಿ ಕೂಡ ನಿಮಗೆ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ.
ಬಟ್ಟೆ ಒಣಗಾಕೋಕ್ಕೆ ಕಂಬಿ ಇಲ್ಲಿಂದ ಕೊಡ್ತಾರೆ ನಿಮ್ಗೆ, ಇಲ್ಲಿಂದ ಇಲ್ಲಿವರೆಗೂ ಕಂಬಿ ಕೊಡ್ತಾರೆ. ಹಾಗೆ ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ಕೊಡ್ತೀನಿ. ಈ ಥರ ಕಾಣಿಸುತ್ತೆ ನಿಮಗೆ ನೋಡಿ. ಅದೇ ನಿಮಗೆ ಮೈನ್ ರೋಡ್, ಮೈನ್ ರೋಡ್ಗೆ ಜಾಯ್ನ್ ಆಗೋ ರೋಡು ನಿಮಗೆ 40 ಫೀಟ್ ರೋಡು. ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿ ಬರುತ್ತೆ. 20-30 BDO ಮನೆ ಆಗಿರುತ್ತೆ. ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1 CR 82 lakhs ಕೇಳ್ತಾರೆ. ಅಂದರೆ 1,82,00,000 ಹೇಳ್ತಾರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. 1,82,00,000 ಅಂದರೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ ನೋಡಿ. ಫ್ಯೂಚರಲ್ಲಿ ಇಲ್ಲೇ ಒಂದು ದೇವಸ್ಥಾನ ಕೂಡ ಬರುತ್ತೆ ನಿಮಗೆ ಆರಾಮಾಗಿ ಪಕ್ಕದಲ್ಲೇ. ಅದು ಬಂದು ಪಾರ್ಕು, ನಿಮಗೆ ಜಾಸ್ತಿ ಸೌಂಡ್ ಏನಿರೋಲ್ಲ, ಪಾರ್ಕ್ ಆರಾಮಾಗಿ ಬರುತ್ತೆ ನಿಮಗೆ. ಓಕೆ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ನಿಮಗೆಲ್ಲ. ಓಕೆ, ಈ ವಿಡಿಯೋ ನೋಡಿ ಈ ಮನೆಯನ್ನು ಇಷ್ಟ ಆಗಿದ್ರೆ, ಈ ಮನೆಯನ್ನು ನೋಡ್ಬೇಕು ಅನಿಸ್ತಾರೆ, ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾನ BDO ಮನೆ, ಒಂದು ಒಳ್ಳೆ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇನ್ನೂ ನಿಮ್ಮ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ BDO ಮನೆಗಳು 20-30 ಆಗಲಿ, 30-40 ಆಗಲಿ, 40-60 ಆಗಲಿ ಮನೆ ಯಾರಿಗಾನ ಬೇಕಂದರೆ, ಹಾಗೆ ನಿಮ್ಮಲ್ಲಿ ರೆಂಟು 30-40, 40-60 ರೆಂಟಲ್ಲಿ ಬೇಕಂದರೆ, ಹಾಗೆ BDO ಸೈಟು 30-40 ಸೈಟ್ಗಳು ಬೇಕಂದರೆ, ಹಾಗೆ BMRDA ಅಪ್ರೂವ್ಡ್ ಈ ಖಾತೆ ಸೈಟ್ಗಳು ಬೇಕಂದರೆ ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ. ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಡೀಟೇಲ್ಸು ಅಲ್ಲೇ ಸಿಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.